ನಮಸ್ಕಾರ ನಾನು ನಿಮ್ಮ ಜಗತ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಅಲ್ಲ, ಇವಾಗ ಜಸ್ಟ್ ನಾನು ನೀವು ಆಗ್ಲೇ ನೋಡಿರ್ಬೇಕು, ನನ್ನ ರೆಗ್ಯುಲರ್ ವ್ಯೂವರ್ ಆಗಿದೆ. ನಾನು ನನ್ನ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ. ಅದೇ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್ ಅಂತ. ಇದು ನನ್ನ ಒಂದು ಚಾನಲ್ ಹೊಸ ಹೆಸರು. ಇದು ಯಾಕೆ ನಾನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದೀನಿ, ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಇಂದ ಯಾಕೆ ಕನ್ನಡ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್ ಬಂದಿ ಅಂತ ನಾನು ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ನಾನು ಹೇಳ್ತೀನಿ ಏನ್ ತಿಕ್ಕೆ ಅಂತ, ಏನ್ ಸಮಾಚಾರ, ಏನಾಯ್ತು, ಏನ್ ಕತೆ ಅಂತ. ಬನ್ನಿ, ಇವಾಗ ಆಫೀಸ್ಗೆ ಹೋಗ್ಬೇಕು. ರೆಡಿ ಗಿಡಿ ಎಲ್ಲ ಮಸ್ತ್ ಆಗಿದ್ದೀನಿ. ಊಟ ಗಿಟ ಮಾಡ್ಕೊಂಡು ಎಲ್ಲ ಮುಗೀತು. ನಡೀರಿ ಹೋಗೋಣ ನಮ್ಮ ಆಫೀಸ್ ಕಡೆಗೆ. ಅಯ್ಯೋ, ಹೆಲ್ಮೆಟ್ ತಗೊಂಡಿಲ್ಲ. ಹೆಲ್ಮೆಟ್ ಎತ್ಕೊಳ್ಳೋಣ. ನಡೀರಿ ಹೋಗೋಣ ಆಫೀಸ್ಗೆ. ಕುಸುಮ್ ಬಾಯ್, ಮಮ್ಮಿ ಬಾಯ್. ಏನ್ ತಿಕ್ಕೆ ಚಾನಲ್ ಚೇಂಜ್ ಮಾಡಿದೆ ಹೆಸರು. ಮೊದ್ಲು ಹೆಲ್ಮೆಟ್ ಹಾಕೊಳ್ಳೋಣ. ಆಫೀಸ್ ಹತ್ರ ಹೋಗಿ ಹೇಳ್ತೀನಿ ನಿಮ್ಗೆ. ಹ್ಯಾಂಡ್ಸಮ್ ಕಾಣಿಸೋದಪ್ಪ. ಕೂದಲು ಹೋಗ್ಬಾರ್ದು ಅಂತ ಕಚಿಫು, ಅದಾದ್ಮೇಲೆ ಹೆಲ್ಮೆಟು, ಜೀವ ಹೋಗ್ಬಾರ್ದು ಅಂತ. ನಡೀರಿ ಹೋಗೋಣ. ಇದೇನೋ ಇಟ್ಕೊಂಡಿದ್ದೀನಿ. मम्मी वो फनस नहीं ले जा रहे, नहीं देना की ಒಂದೇ ಬಾಯ್. ಕುಸುಮಕ್ಕೆ ಬಲ್ಲಲ್ಲ. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ನಡಿ ಕೆಲಸ ಮಾಡಕ್ ಫ್ರೆಂಡ್ಸ್, ಮುಗೀತು ನಮ್ಮ ಸ್ಲೇವ್ ಮೋಡ್. ನಡಿ ಮನೆಗೆ ಹೋಗೋಣ. ನಾನು ಹಾಗೆ ತಿಳಿಸ್ತೀನಿ ನಿಮ್ಗೆ ಯಾಕೆ ನಾನು ಲೋಕಲ್ ಪಬ್ಲಿಕ್ ಟ್ರಾವೆಲರ್ ನ ಕ್ಲೋಸ್ ಮಾಡಿದೆ. ನಾನು ನನ್ನ ಅದೇ ಚಾನಲ್ ನ ಬೇರೆ ಹೆಸರಿಟ್ಟು ಹಾಕಿ ನಾನು ರಿಓಪನ್ ಮಾಡಿದೆ, ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಯಾಕೆ ಒಂದೇ ರೀಸನ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಇಂದ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್ ನ ಬಂದಿ ಅಂದ್ರೆ ಒಂದೇ ಒಂದು ರೀಸನ್. ಅದಕ್ಕೂ ಮುಂಚೆ ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಹೇಳೋಣ. ಯಾಕೆಂತಂದ್ರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂದೇ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ಏನು ಅಂತಂದ್ರೆ, ನಾನು ಪಬ್ಲಿಕ್ ಹತ್ರ ಹೋಗಿ ಇಂಟರ್ವ್ಯೂ ಮಾಡೋಣ, ಅವ್ರ ಒಂದು ಕ್ವಾಲಿಟಿ ಕ್ವಶನ್ಸ್ ಕೇಳೋಣ, ಎಜುಕೇಶನಲ್ ಕ್ವಶನ್ಸ್ ಕೇಳೋಣ, ಇಂಟ್ರಾಕ್ಷನ್ ಮಾಡೋಣ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಒಂದು ಐಡಿಯಾ ಯೋಚನೆ ಮಾಡಿದೆ, ಏನು ಅಂತಂದ್ರೆ ಅದಕ್ಕೆ ಒಬ್ಬ ಸಪೋರ್ಟಿವ್ ಪರ್ಸನ್ ಬೇಕು. ನಿಮ್ಗೆ ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಒಬ್ಬ ಪರ್ಸನ್ ಬೇಕೇ ಬೇಕು. ಅದಕ್ಕೆ ಅವಾಗ ಅದು ಒಂದು ಚೆನ್ನಾಗಿರುತ್ತೆ ಅಂತ ನಾನೇನೋ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಅದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕಾಗಿ ನಾನು ಅದನ್ನ ಹಾಗೆ ಮೆಲ್ಲಿಗೆ ಅದು ಡಿಸಪಿಯರ್ ಆಗಿ ನಾನು ಇನ್ನೊಂದು ಇವಾಗ ಕಂಟಿನ್ಯೂಸ್ ಮಾಡ್ಲೇಬೇಕಂತ ಒಂದು ಗುರಿ ಅಲ್ಲ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಫುಡ್ ಬ್ಲಾಗ್ಸ್, ಊಟ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಮನೆ ಹತ್ರ ಅಕ್ಕಪಕ್ಕ ಹೋಗಿ ರೆಸ್ಟೋರೆಂಟ್ಸ್ ಹೋಗೋದು, ತಿನ್ನೋದು ಅದೆಲ್ಲ ಮಾಡಿದೆ ನಾನು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ಅಂತಂದ್ರೆ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕಾಯ್ತು. ಯಾಕೆ ಅಂತಂದ್ರೆ ಪಾಪ ಅವರು ಅಷ್ಟು ಬಂಡವಾಳ ಹಾಕಿ ಎಲ್ಲ ಮಾಡಿರ್ತಾರೆ. ನಮ್ದು ಒಂದು ವಿಡಿಯೋ ಇಂದ ಒಂದು ಬಿಸ್ನೆಸ್ಗೆ ಒಂದು ಏಟ್ ಬೀಳುತ್ತಲ್ಲ. ಅದಕ್ಕಾಗಿನ ನಾನು ಅದನ್ನ ಒಂದಷ್ಟು ಮಾಡಿದೆ. ಒಂದು ಜಾಗ ಊಟ ಚೆನ್ನಾಗೈತು, ಮಸ್ತಾಗಿತ್ತು, ಅದನ್ನ ಚೆನ್ನಾಗೈತೆ ಅಂತ ಹೇಳಿದೆ. ಒಂದ್ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳಿದೆ. ಅದಕ್ಕಾಗಿನೇ ನನಗೆ ಒಂದು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾನು ಅಲ್ಲಿಂದ ಚೇಂಜ್ ಮಾಡಿದೆ. ಅಲ್ಲಿಂದ ನಾನು ನೆಕ್ಸ್ಟ್ ಬಂದಿದ್ದು ವಿ ಬ್ಲಾಗ್ ಅಂತ ನನಗೆ ಕಂಫರ್ಟಬಲ್ ಅನ್ನಿಸ್ತು. ನನಗೆ ಮಸ್ತಾಗಿ ನಾನು ನನ್ನ ಬಗ್ಗೆ ನಾನೇ ಒಂದು ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಫ್ಯಾಮಿಲಿ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಫ್ಯಾಮಿಲಿ ಮದ್ವೆಗಿದ್ವಿ ಅಂತ ಅಷ್ಟು ವಿಡಿಯೋಸ್ ನೋಡಿದ್ದೀರಾ. ಪ್ಲೀಸ್ ನನ್ನ ವಿಡಿಯೋಸ್ ಹೋಗಿ ಚೆಕ್ಔಟ್ ಮಾಡಿ. ಹಿಂದೆ ನಾನು ಪಾಸ್ಟ್ ಹೇಗ್ ಮಾಡ್ತಿದ್ದೆ ಅಂತ. ಅದಕ್ಕಾಗಿನೇ ನಾನು ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಂತ ಒಂದು ಟ್ರಾವೆಲಿಂಗ್ ಕೆಲಸ ಮಾಡ್ತಿಲ್ಲ, ಲೋಕಲ್ ಎಲ್ಲ ಓಡಾಡ್ತಿಲ್ಲ. ಅದಕ್ಕಾಗಿನೇ ನಾನು ಮಾಡ್ತಿರೋ ವಿಡಿಯೋಸ್ಗೂ ಅದಕ್ಕೂ ಲಿಂಕ್ ಆಗ್ತಿದೆ ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟೆ. ಅದಕ್ಕಾಗಿನೇ ಅಲ್ಲಿಂದ ನಾನು ಇವಾಗ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿರೋದು. ಇಷ್ಟು ನನ್ನ ಕಡೆಯಿಂದ ಜಸ್ಟಿಫಿಕೇಶನ್. ನಿಮ್ಗೇನಾದ್ರು ಕ್ವಶನ್ ಬೇಕಾದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ನಾನು ಫುಲ್ ಭಯಾನಕ ಚಳಿ ಹಾಕೊಂಡು, ಸ್ವೆಟರ್ ಗಿಟರ್ ಹಾಕೊಂಡು, ಜಾಕೆಟ್ ಗೀರ್ ಹಾಕೊಂಡು ಮನೆಗೆ ಬಂದೆ. ನಾನು ನಡಿ ಹೋಗಿ ನಿದ್ದೆ ಮಾಡೋಣ. ನಾನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ.